ರಾಮನಗರ ಹೆಸರು ಬದಲಾವಣೆ ಪ್ರಸ್ತಾಪಕ್ಕೆ ಸಂಬಂಧಪಟ್ಟಂತೆ ತಿರಸ್ಕಾರದ ವಿಚಾರದ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಹೆಸರು ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಸವಾಲೆತ್ತಿದ್ದಾರೆ. ಹೆಸರು ಬರಬಾರದು ಅಂತ ಯಾರನ್ನ ಭೇಟಿ ಮಾಡಿದ್ರು ಅನ್ನೋದು ಗೊತ್ತಿದೆ, ಏನ್ ಮಾಡಿದ್ರು ಅನ್ನೋದು ನನಗೆ ಗೊತ್ತು. ಡಿಕೆ ಶಿವಕುಮಾರ್ ಅವರು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಯಾರನ್ನ ಕೇಳಬೇಕು ಅಂತ ಇಲ್ಲ, ಹೆಸರು ಬದಲಾವಣೆ ಮಾಡೋದು ಹೇಗೆ ಅಂತ ನಮಗೆ ಗೊತ್ತು ಅಂತ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಮನಗರ ಹೆಸರನ್ನ ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಸವಾಲೆತ್ತಿದ್ದಾರೆ. ಕಾನೂನಿನಲ್ಲಿ ಸಂವಿಧಾನದಲ್ಲಿ ಯಾರನ್ನ ಕೇಳಬೇಕು ಅಂತ ಏನಿಲ್ಲ, ಹೆಸರು ಬದಲಾವಣೆ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತು ಅಂತ ಸವಾಲ್ ಹಾಕಿದ್ದಾರೆ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು, ಏನ್ ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ರಾಮನಗರ ಹೆಸರು ರಾಮನಗರ ಜಿಲ್ಲೆ ಮರು ನಾಮಕರಣಕ್ಕೆ ತಿರಸ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಜನರ ವಿರೋಧ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಜನನಾಯಕರ ವಿರೋಧ ಇದೆ ಅಷ್ಟೇ, ಜನರ ವಿರೋಧ ಇಲ್ಲ, ಜನನಾಯಕರ ವಿರೋಧ ಇದೆ. ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದು. ರಾಮಕೃಷ್ಣ ಹೆಗಡೆ ಇದ್ದಾಗ ಬೆಂಗಳೂರು 2 ಭಾಗ ಆಯಿತು, ಕೇಂದ್ರ ಸರ್ಕಾರ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಜನರ ವಿರೋಧ ಇಲ್ಲ, ಜನನಾಯಕನ ವಿರೋಧ ಇದೆ ಅಷ್ಟೇ, ಬದಲಾವಣೆ ಮಾಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಯಾವ ಜನರ ವಿರೋಧನೂ ಇಲ್ಲ. ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ. ಜನರ ವಿರೋಧ ಇಲ್ಲ, ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ, ಜನನಾಯಕರ ವಿರೋಧ ಇದೆ ಅಷ್ಟೇ. ಆಮೇಲೆ ಬೆಂಗಳೂರು ಜಿಲ್ಲೆ, ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರದ 4 ಕ್ಷೇತ್ರ, ಆಮೇಲೆ ರಾಮನಗರ ಜಿಲ್ಲೆಯ 4 ಕ್ಷೇತ್ರ, ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ಆಮೇಲೆ ಅದಕ್ಕೂ ಸುಮಾರೊಂದು ನಮ್ಮ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅರ್ಬನ್ ಬೇರೆ ಆಯಿತು, ರೂರಲ್ ಬೇರೆ ಆಯಿತು. ಆಮೇಲೆ ರೂರಲಲ್ಲಿ 2 ಆಯಿತು, ರೂರಲ್ ಒಂದು, ರಾಮನಗರ ಒಂದು. ಅದರಿಂದ ಜನ ಏನು ವಿರೋಧ ಇಲ್ಲ, ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರೆ. ಈಗ ಯಾವ ಜನರ ವಿರೋಧನೂ